Hi, I'm Kaviraj from scoringtarget.com. In today's session, we are going to discuss SSLC Preparatory Examination 2023-24 question paper with the key answer. ಆತ್ಮೀಯ ವಿದ್ಯಾರ್ಥಿಗಳು ಇವತ್ತಿನ ತರಗತಿಯಲ್ಲಿ ನಾವು SSLC ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಕ್ಕಂಥ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ತಯಾರು ಮಾಡಿದ್ವಿ. ಇದು ಪ್ರಿಪರೇಟರಿ ಎಕ್ಸಾಮ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ಅದು ಸ್ಟೇಟ್ ಲೆವೆಲ್ ಆಗಿರ್ಬೋದು, ಡಿಸ್ಟ್ರಿಕ್ಟ್ ಲೆವೆಲ್ ಆಗಿರ್ಬೋದು, ಅಥವಾ ಸ್ಟೇಟ್ ಲೆವೆಲ್ನ ಒಂದು ತಾಲೂಕು ಲೆವೆಲ್ ಕೂಡ ಆಗಿರ್ಬೋದು. ಈ ಎಲ್ಲ ಪ್ರಿಪರೇಟರಿ ಎಕ್ಸಾಮ್ಗೆ ಮತ್ತು ಆ್ಯನ್ಯುವಲ್ ಎಕ್ಸಾಮ್ ಕೂಡ ಹೆಲ್ಪ್ ಆಗುತ್ತೆ. ಈ ಪ್ರಶ್ನೆ ಪತ್ರಿಕೆ ಜೊತೆಗೆ ನಿಮಗೆ ಸ್ಕ್ರೀನ್ ಮೇಲೆ ನಾನು ಇಲ್ಲಿ ಕೀ ಆನ್ಸರ್ ಕೂಡ ತೋರಿಸ್ತಾ ಇದ್ದೀನಿ. ಪ್ರಶ್ನೆ ಪತ್ರಿಕೆ ಮತ್ತು ಕೀ ಆನ್ಸರನ್ನು ನೀವು ಡೌನ್ಲೋಡ್ ಮಾಡ್ಕೋಬೇಕಂದ್ರೆ ಅದರ ಲಿಂಕನ್ನು ಕಾಮೆಂಟ್ ಬಾಕ್ಸ್ ಹಾಕಿರ್ತೀನಿ, ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡ್ಕೊಳ್ಳಿ. ಸೊ ಪ್ರಾರಂಭದಲ್ಲಿ ನಾನು ತಮ್ಗೆ ಏನು ತೋರಿಸ್ತೀನಿ ಅಂದರೆ ಇದು ಒಂದು ಪ್ಯಾಟರ್ನನ್ನು ತೋರಿಸ್ತೀನಿ. ಇದು ನೋಡಿ, ಮುಖ್ಯವಾಗಿ ಇದು 23-24ನೇ ಶೈಕ್ಷಣಿಕ ಸಾಲಿಗೆ ಹೆಲ್ಪ್ ಆಗ್ತಕ್ಕಂಥ ಪ್ರಶ್ನೆ ಪತ್ರಿಕೆ. ಸಬ್ಜೆಕ್ಟ್ ಇಂಗ್ಲೀಷ್ 31E ಅಂದರೆ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್, ಕ್ಲಾಸ್ 10th. ಮ್ಯಾಕ್ಸಿಮಮ್ ತಮಗೆ 80 ಅಂಕದ ಪ್ರಶ್ನೆ ಪತ್ರಿಕೆ ಇರುತ್ತೆ. ಟೈಮ್ 3 ತಾಸು ಇರುತ್ತೆ. ಸೊ 3 ಅವರಲ್ಲಿ ಈ ಪ್ರಶ್ನೆ ಪತ್ರಿಕೆಯನ್ನು ಸಾಲ್ವ್ ಮಾಡಬೇಕು. ನಾನು ಮೊದಲು ಔಟ್ಲೈನ್ ಹೇಳ್ತಾ ಹೋಗ್ತೀನಿ ಈ ಪ್ರಶ್ನೆ ಪತ್ರಿಕೆ ಯಾವ ಥರ ಇರುತ್ತೆ. ಸೊ ಮೇನ್ ಕ್ವೆಶ್ಚನ್ ನಂಬರ್ 1 ನಮಗೆ 4 ಪ್ರಶ್ನೆಗಳಿರುತ್ತೆ, ಒಂದೊಂದು ಅಂಕದ್ದು. ಒಂದೊಂದು ಅಂಕದ ಪ್ರಶ್ನೆಗಳಲ್ಲಿ ನಮಗೆ ಮೊದಲನೇ ಒಂದು ಪ್ರಶ್ನೆಯಲ್ಲಿ ಕ್ವೆಶ್ಚನ್ ಟ್ಯಾಗ್ ಇದೆ, ಎರಡನೇ ಪ್ರಶ್ನೆ ಪ್ಯಾಸಿವ್ ಫಾರ್ಮ್ ಇದೆ, ಮೂರನೇ ಪ್ರಶ್ನೆ ನಮಗೆ ಲ್ಯಾಂಗ್ವೇಜ್ ಫಂಕ್ಷನ್ ಇದೆ, ಫೋರ್ತಲ್ಲಿ ನಮಗೆ ಇರ್ತಕ್ಕಂಥದ್ದು ಯಾವುದು ಕಂಡೀಷನಲ್ ಸೆಂಟೆನ್ಸ್ ಇದೆ. ಇದಾದ ನಂತರ ಮೇನ್ ಕ್ವೆಶ್ಚನ್ ನಂಬರ್ 2 ಅಲ್ಲಿ ಒಟ್ಟಾರೆ 12 ಪ್ರಶ್ನೆಗಳಿರುತ್ತೆ, ಒಂದೊಂದು ಅಂಕದ್ದು. ಸೊ ಇಲ್ಲಿ ಬರ್ತಕ್ಕಂಥ ಪ್ರಶ್ನೆಗಳು ಎಷ್ಟು ಅಂದರೆ 12. ಇವಕ್ಕೆ ಅದಕ್ಕೆ ನಮಗೆ ಮಲ್ಟಿಪಲ್ ಚಾಯ್ಸ್ ಇರೋದಿಲ್ಲ, ನೇರವಾದ ಪ್ರಶ್ನೆಗಳು. 5ನೇ ಪ್ರಶ್ನೆ ನಮಗಿದು ಪಾರ್ಟ್ಸ್ ಆಫ್ ಸ್ಪೀಚ್ ಇದೆ, 6ನೇದು ಸಿಲೆಬಲ್ ಸಂಬಂಧಪಟ್ಟಂಥದ್ದು, 7ನೇದು ಕೋಲೊಕೇಟಿವ್, 8ನೇದು ಲಿಂಕಿಂಗ್ ವರ್ಡ್ ಇದೆ, 9ನೇದು ಸೂಟೇಬಲ್ ಫಾರ್ಮ್ ಆಫ್ ಟೆನ್ಸ್ ಫಾರ್ಮ್ ಆಫ್ ದ ವರ್ಬ್ ಇದೆ. ಇನ್ನು 10ನೇದಲ್ಲಿ ನಮಗೆ ನೋಡ್ತೀವಿ ಆರ್ಟಿಕಲ್, 11ನೇದು ಪ್ರಿಪೊಸಿಷನ್, 12ನೇದು ಕರೆಕ್ಟಿವ್ ಫಾರ್ಮ್ ಆಫ್ ದ ವರ್ಡ್. ಆಮೇಲೆ 13 ಒಂದು ವರ್ಡನ್ನು ಕೊಟ್ಟಿರ್ತಾರೆ, ಅದು ವರ್ಬ್ ಆಗಿ ಬಳಸಿ ಅಥವಾ ನೌನ್ ಆಗಿ ಬಳಸಿ ಅಂತ. ಇಲ್ಲಿ ನಿಮಗೆ ವರ್ಬ್ ಆಗಿ ಬಳಸಿ ಅಂತ ಕೊಟ್ಟಿದ್ದಾರೆ. ಆಮೇಲೆ ಡಿಗ್ರೀಸ್ ಇದೆ, ಫ್ರೇಮಿಂಗ್ WH ಕ್ವೆಶ್ಚನ್ ಇದೆ, 17 ಏನಿದೆ ರಿಪೋರ್ಟೆಡ್ ಸ್ಪೀಚ್ ಇದೆ. ಇದಾದ ನಂತರ ನಾವು ಮೇನ್ ಕ್ವೆಶ್ಚನ್ ನಂಬರ್ 3 ಅಲ್ಲಿ ನೋಡ್ತಿದ್ವಿ. ಇಲ್ಲಿ ಎಡಿಟಿಂಗ್ ಪ್ಯಾರಾಗ್ರಾಫ್ ಇದೆ, ಇಲ್ಲಿ 2 ಅಂಕದ ಒಂದು ಪ್ರಶ್ನೆ ಇರುತ್ತೆ. ಇದಾದ ನಂತರ ಮೇನ್ ಕ್ವೆಶ್ಚನ್ ನಂಬರ್ 4 ನಮಗೆ 2 ಅಂಕದ ಪ್ರಶ್ನೆಗಳಿವೆ. ಒಟ್ಟಾರೆ ಇಲ್ಲಿ ನಮಗೆ 7 ಪ್ರಶ್ನೆಗಳಿರುತ್ತೆ, 2 ಅಂಕದ್ದು. ಡಾಕ್ಟರ್ BR ಅಂಬೇಡ್ಕರ್ ವಾಸ್ ಅ ವೊರಾಸಿಯಸ್ ರೀಡರ್, ಎಕ್ಸ್ಪ್ಲೇನ್ ಇದೆ. ಡಿಸ್ಕ್ರೈಬ್ ಬ್ರೀಫ್ಲಿ ದ ಫೀಲಿಂಗ್ಸ್ ಆಫ್ ಸ್ಮಿತಾ ವೆನ್ ದ ಫಸ್ಟ್ ನೋಟ್ಸ್ ಆಫ್ ಮ್ಯೂಸಿಕ್ ಕೇಮ್ ಓವರ್ ದ ಏರ್ ಅಂತ ಇದೆ. ಸೊ ಇಲ್ಲಿ ಪ್ರಶ್ನೆ ಜೊತೆಗೆ ನಿಮಗೆ ಕೀ ಆನ್ಸರ್ ಕೂಡ ತೋರಿಸ್ತಾ ಇದ್ದೀನಿ. ನೋಡಿ, ಮೊದಲನೇ ಪ್ರಶ್ನೆದು ಉತ್ತರವನ್ನು ಕೊಟ್ಟಿದ್ದೀನಿ, ಎರಡನೇ ಪ್ರಶ್ನೆದು ಕೂಡ ಉತ್ತರ ಇದೆ. ಇಲ್ಲಿ ಮೇನ್ ಕ್ವೆಶ್ಚನ್ ನಂಬರ್ 3 ಮತ್ತು 4 ಬಂದಾಗ 2 ಅಂಕದ ಪ್ರಶ್ನೆಗೆ ಶಾರ್ಟ್ ಆಗಿ ಮತ್ತು ತಮಗೆ ಈಸಿಯಾಗಿ ಅರ್ಥ ಆಗ್ತಕ್ಕಂಥ ಆನ್ಸರ್ಗಳನ್ನು ಕೊಟ್ಟಿದ್ದೀನಿ. ಸೊ ಇದನ್ನು ನೀವು ಡೌನ್ಲೋಡ್ ಮಾಡ್ಕೊಂಡು ನೋಡ್ಕೋಬೋದು. ಯಾಕಂದರೆ ಇಡೀ 80 ಅಂಕದ ಪ್ರಶ್ನೆ ಪತ್ರಿಕೆ ನಾನು ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋದರೆ ವಿಡಿಯೋ ತುಂಬ ಲೆಂತ್ ಆಗುತ್ತೆ, ತಮಗೂ ಕೂಡ ನೋಡೋಕ್ಕೆ ಇದಾಗಬಹುದು. ಸೊ ಅದಕ್ಕಾಗಿ ನಾನು PDF ನೋಟ್ಸ್ ಕೊಟ್ಟಿರ್ತೀನಿ, ಅದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ, ಅಥವಾ ಈ ವಿಡಿಯೋನ ಸ್ಟಾಪ್ ಮಾಡ್ತಾ ಪ್ರತಿಯೊಂದು ಪ್ರಶ್ನೆ ಹಾಗೂ ಉತ್ತರವನ್ನು ಕೂಡ ನೀವು ಅಬ್ಸರ್ವ್ ಮಾಡ್ಬೋದು. ಈ ಮೇನ್ ಕ್ವೆಶ್ಚನ್ ನಂಬರ್ 2 ಅಲ್ಲಿ ಒಟ್ಟಾರೆ 7 ಪ್ರಶ್ನೆಗಳು. ಇದಾದ ನಂತರ ಮೇನ್ ಕ್ವೆಶ್ಚನ್ ನಂಬರ್ 5 ಏನಿದೆ, ಆನ್ಸರ್ ದಿ ಫಾಲೋಯಿಂಗ್ ಕ್ವೆಶ್ಚನ್ಸ್ ಇನ್ನು 5 to 6 ಸೆಂಟೆನ್ಸ್ ಇದೆ. ಅಂದರೆ 3 ಅಂಕದ 2 ಪ್ರಶ್ನೆ. 3 ಅಂಕದ ಯಾವ ಪಾಠಗಳಿಂದ ಕೇಳಿದ್ದಾರೆ ನೋಡಿ. ಡಿಸ್ಕ್ರೈಬ್ ಹೌ ದ ಬರ್ಡ್ ಇನ್ ದ ಗಾರ್ಡನ್ ಚೇಂಜ್ ದಿ ಕೋರ್ಸ್ ಆಫ್ ಸತೀಶಸ್ ಲೈಫ್. ಇದು ಕಲರ್ಸ್ ಆಫ್ ಸೈಲೆನ್ಸ್ ಪಾಠದಿಂದ ಒಂದು ಪ್ರಶ್ನೆ ಇದೆ. ಆಮೇಲೆ 26ನೇ ಪ್ರಶ್ನೆ, ಅಪಿಯರೆನ್ಸ್ ಕ್ಯಾನ್ ಬಿ ಡಿಸೆಪ್ಟಿವ್, ಹೌ ಕ್ಯಾನ್ ಯು ಜಸ್ಟಿಫೈ ದಿ ಸ್ಟೇಟ್ಮೆಂಟ್ ಇನ್ ರೆಫರೆನ್ಸ್ ಟು ಜಾರ್ಜ್ ಪೋಯಮ್ 2. ಜಾರ್ಜ್ ಪೋಯಮ್ 2ನ ಒಂದು 3 ಅಂಕದ ಪ್ರಶ್ನೆ ಇದೆ. ಇದಾದ ನಂತರ ನಮಗೆ ಮೇನ್ ಕ್ವೆಶ್ಚನ್ ನಂಬರ್ 4 ಅಲ್ಲಿ ಎಕ್ಸ್ಟ್ರಾಕ್ಟ್ ಪ್ರಶ್ನೆಗಳು ಒಟ್ಟಾರೆ 4 ಇರುತ್ತೆ, 3 ಅಂಕದ್ದು. ಸೊ ಮೊದಲನೇ ಒಂದು ಪ್ರಶ್ನೆ, ಲೀವ್ ಅಲೋನ್ ಸ್ಟ್ರೆಂತ್, ಕ್ಯಾನ್ ಯು ಪ್ರೂವ್ ಯು ಹ್ಯಾವ್ ಕರೇಜ್. ಇದು ಹೀರೋ ಪಾಠದಿಂದ. ಓ ಐ ಕುಡೆಂಟ್ ಥ್ಯಾಂಕ್ ಯು, ಇದು ದೇರ್ ಇಸ್ ಎ ಗರ್ಲ್ ವಿತ್ ದಿ ಟ್ರ್ಯಾಕ್ಸ್ ಪಾಠದಿಂದ. 29ನೇ ಪ್ರಶ್ನೆ, ವೈ ಶುಡ್ ಒನ್ ಮ್ಯಾನ್ ಹ್ಯಾವ್ ದ ಲೈವ್ಸ್ ಆಫ್ 50 ಇನ್ ಹಿಸ್ ಹ್ಯಾಂಡ್ಸ್. ಇದು ಡಿಸ್ಕವರಿ ಪಾಠದಿಂದ. ಆ ನಂತರ ವಿ ವೇರ್ ಕ್ರೌಡೆಡ್ ಇನ್ ದ ಕ್ಯಾಬಿನ್, ನಾಟ್ ಅ ಸೋಲ್ ಡೆನ್ ಟು ಸ್ಲೀಪ್. ಇದು ಬ್ಯಾಲೆಡ್ ಆಫ್ ದ ಟೆಂಪೆಸ್ಟ್ ಪೋಯಮ್ದಿಂದ. ಇದಾದ ನಂತರ ಮೇನ್ ಕ್ವೆಶ್ಚನ್ ನಂಬರ್ 7 ಅಲ್ಲಿ ನಮಗೆ 3 ಅಂಕದ ಒಂದು ಪ್ರಶ್ನೆ ಇದೆ. ಇದು ಪ್ರೊಫೈಲ್ ರೈಟಿಂಗ್ ಇದೆ. ಪ್ರೊಫೈಲನ್ನು ಇಲ್ಲಿ ಕೊಟ್ಟಂಥ ಕ್ಲೋಸರ್ ಬಳಸ್ಕೊಂಡು ಪ್ರೊಫೈಲನ್ನು ಬರೀಬೇಕು. ನಾನು ಇದ್ರ ಕೀ ಆನ್ಸರ್ ಕೂಡ ಇಲ್ಲಿ ಕೊಟ್ಟಿರ್ತೀನಿ, ನೋಡ್ತಾ ಹೋಗ್ಬೋದು. ಸೊ ಇಲ್ಲಿ ಆಪ್ಷನ್ ಯಾವ್ಯಾವ ಇದೆ, ಆಪ್ಷನ್ನ ಪ್ರಶ್ನೆ ಕೂಡ ಕೊಟ್ಟಿದ್ದೀನಿ, 3 ಅಂಕದ ಪ್ರಶ್ನೆ ಉತ್ತರ ಕೊಟ್ಟಿದ್ದೀನಿ ಇಲ್ಲಿ. ಇದಾದ ನಂತರ ಎಕ್ಸ್ಟ್ರಾಕ್ಟ್ ಪ್ರಶ್ನೆಗಳು 27,
28, 29, 30. ಇದಾದ ನಂತರ ಇಲ್ಲಿದೆ ನಾನು 31ನೇ ಪ್ರಶ್ನೆ, ಪ್ಯಾಸೇಜ್ ರೈಟಿಂಗ್. ಈ ಪ್ಯಾಸೇಜನ್ನು ಯಾವ ಥರ ಬರೀಬೇಕು ಅಂದರೆ ಪ್ರೊಫೈಲನ್ನು ಓದ್ಕೊಂಡು ಪ್ಯಾಸೇಜ್ ಬರೀಬೇಕು, ಅದರ ಆನ್ಸರ್ ಕೂಡ ಇದೆ. ಇದಾದ ನಂತರ ನಾವು ನೆಕ್ಸ್ಟ್ ಸ್ಟೋರಿ ಡೆವಲಪ್ಮೆಂಟ್ಗೆ ಹೋಗ್ತೀವಿ. ಮೇನ್ ಕ್ವೆಶ್ಚನ್ ನಂಬರ್ 8 ಬರ್ತಕ್ಕಂಥದ್ದು ಸ್ಟೋರಿ ಡೆವಲಪ್ಮೆಂಟ್. ಇದು 3 ಅಂಕದ ಪ್ರಶ್ನೆಯಾಗಿ ನಮ್ಮ ಎಕ್ಸಾಮ್ಗಳಲ್ಲಿ ಕೇಳ್ತಾರೆ. ಇಲ್ಲಿ ಸ್ಟೋರಿಯನ್ನು ಶಾರ್ಟಾಗಿ ಕೊಟ್ಟಿರ್ತಾರೆ, ಅದನ್ನು ನಾವು ಎಕ್ಸ್ಪೆಂಡ್ ಮಾಡಿ ಬರೀಬೇಕು. 32ನೇ ಪ್ರಶ್ನೆಯ ಕೀ ಆನ್ಸರ್ ಕೂಡ ಇಲ್ಲಿ ತೋರಿಸ್ತಾ ಇದ್ದೀನಿ. ನಾನು ಸುಮಾರು ಇಲ್ಲಿ 6 ಲೈನ್ಗಳಲ್ಲಿ ಈ ಒಂದು ಆನ್ಸರನ್ನು ಕೊಡ್ತಕ್ಕಂಥ ಪ್ರಯತ್ನ. ತುಂಬ ಶಾರ್ಟ್ ಆಗಿದೆ ಮತ್ತು ತುಂಬ ಈಸಿಯಾಗಿದೆ, ಅದನ್ನು ನೀವು ಈಸಿಯಾಗಿ ಓದ್ಕೋಬೋದು. ಇದಾದ ನಂತರ ಮೇನ್ ಕ್ವೆಶ್ಚನ್ 9 ಸ್ಟಡಿ ದ ಪಿಕ್ಚರ್ ಗಿವನ್ ಬಿಲೋ ಅಂತ ಇದೆ. ಪಿಕ್ಚರ್ ರೈಟಿಂಗ್ ಇದೆ, 3 ಅಂಕದ ಒಂದು ಪ್ರಶ್ನೆ. ಸೊ ಈ ಚಿತ್ರವನ್ನು ನೋಡಿ ವಿವರಣೆ ಬರೀಬೇಕು. ಇದರ ಕೀ ಆನ್ಸರ್ ಕೂಡ ಇಲ್ಲಿ ನಾನು ಕೊಟ್ಟಿರ್ತೀನಿ 33ನೇ ಪ್ರಶ್ನೆಯಾಗಿ. ಸೊ ನೆಕ್ಸ್ಟ್ ಮೇನ್ ಕ್ವೆಶ್ಚನ್ ಈಗ 10 ನಮಗೆ ಕೋಡ್ ಫ್ರಮ್ ಮೆಮೊರಿ 4 ಅಂಕ ಕಡ್ಡಾಯ ಮತ್ತು ಕಂಪಲ್ಸರಿಯಾಗಿ ಬರ್ತಕ್ಕಂಥ ಪ್ರಶ್ನೆ ಇದು. ಒಂದು ಪ್ರಶ್ನೆ ಕ್ವಾಲಿಟಿ ಆಫ್ ಮರ್ಸಿ ಇರುತ್ತೆ, ಇನ್ನೊಂದು ಬ್ಲೈಂಡ್ ಬಾಯ್ ಇರುತ್ತೆ. ಯಾವುದಾದ್ರೂ ಒಂದನ್ನು ಬರೀಬೇಕು. ಸೊ ಈ ಸ್ಟಾಂಜಗಳ ಇಲ್ಲಿ ಆನ್ಸರ್ ಕೂಡ ಕೊಟ್ಟಿದ್ದೀನಿ, ಇನ್ನು ನೋಡ್ಬೋದು, ಎರಡೂ ಕೂಡ ಕೊಟ್ಟಿದ್ದೀನಿ. ಒಂದು ಕಡೆ ಕ್ವಾಲಿಟಿ ಆಫ್ ಮರ್ಸಿ ಇದೆ, ಇನ್ನೊಂದು ಕಡೆ ದ ಬ್ಲೈಂಡ್ ಬಾಯ್. ಸೊ ಇದಾದ ನಂತರ ಕ್ವೆಶ್ಚನ್ ಪೇಪರ್ ಸ್ಟ್ರಕ್ಚರಲ್ಲಿ ಮೇನ್ ಕ್ವೆಶ್ಚನ್ ನಂಬರ್ 11 ಏನಿದೆ, ಇದು ಪ್ಯಾಸೇಜ್ ರೀಡಿಂಗ್ಗೆ ಸಂಬಂಧಪಟ್ಟಂಥದ್ದು. ಆ 2 ಅಂಕದ್ದು 2 ಪ್ರಶ್ನೆ, ಪ್ಯಾಸೇಜ್ ಕೆಳಗಡೆ 2 ಪ್ರಶ್ನೆ ಕೊಟ್ಟಿರ್ತಾರೆ ನೋಡಿ. ಎ ಮತ್ತು ಬಿ ಅಂತ 2 ಪ್ರಶ್ನೆಗಳಿವೆ. ನಾವು ಈಗಾಗಲೇ ಕೀ ಆನ್ಸರಲ್ಲಿ ಅದರ ಎ ಮತ್ತು ಬಿ ಉತ್ತರಗಳನ್ನು ಕೂಡ ಸಪ್ರೇಟಾಗಿ ಕೊಟ್ಟಿದ್ದೀವಿ. ನೆಕ್ಸ್ಟ್ ಕ್ವೆಶ್ಚನ್ ಮೇನ್ ಕ್ವೆಶ್ಚನ್ ನಂಬರ್ 12 ಆನ್ಸರ್ ದಿ ಫಾಲೋಯಿಂಗ್ ಕ್ವೆಶ್ಚನ್ಸ್ ಇನ್ ಅಬೌಟ್ 8 to 10 ಸೆಂಟೆನ್ಸಸ್ ತಮಗೆ ಎಕ್ಸಾಮ್ಗಳಲ್ಲಿ ಕೇಳ್ತಕ್ಕಂಥದ್ದು. ಇಲ್ಲಿ ನೀವು ಇದು 4 ಅಂಕದ ಪ್ರಶ್ನೆ ಏನಿದೆ, ಯಾವುದಾದ್ರೂ ಒಂದನ್ನು ಮಾತ್ರ ಬರೀಬೇಕು. ಇದು 4 ಅಂಕ ಪ್ರಶ್ನೆ ಇರುತ್ತೆ. ಸೊ ತಮಗೆ 3 ಪ್ರಶ್ನೆ ಕೊಟ್ಟಿರ್ತಾರೆ, 3ರಲ್ಲಿ ಒಂದನ್ನು ಮಾತ್ರ ಸೆಲೆಕ್ಟ್ ಮಾಡಿ ಬರೀಬೇಕು. ಸೊ ಈ 4 ಅಂಕದ ಪ್ರಶ್ನೆಗಳೇನಿವೆ ನಮಗೆ ಯಾವುದೇ ಕಾರಣಕ್ಕೂ ಪಾಠಗಳಿಂದ ಬರೋದಿಲ್ಲ, ಅದೊಂದು ಕೇರ್ಫುಲ್ಲಾಗಿ ನೆನಪಿಟ್ಕೊಳ್ಳಿ. 4 ಅಂಕದ ಪ್ರಶ್ನೆ ಕೇವಲ ಪೊಯಮ್ಗಳಿಂದ. ಯಾವ ಪೊಯಮ್ ಕೇಳ್ತಾರೆ ಅಂದರೆ ಸಾಮಾನ್ಯವಾಗಿ ಗ್ರ್ಯಾಂಡ್ ಮಾ ಕ್ಲಮ್ಸೆಟ್ರಿ, ಆಮೇಲೆ ದ ಸಾಂಗ್ ಆಫ್ ಇಂಡಿಯಾ, ಆಮೇಲೆ ಐ ಆಮ್ ದ ಲ್ಯಾಂಡ್ ಕೇಳ್ಬೋದು. ಇಲ್ಲಿ ಕೇಳಿದಂಥ ಪ್ರಶ್ನೆ ನೋಡಿ, ಅಕಾರ್ಡಿಂಗ್ ಟು ದಿ ಪೊಯೆಟ್ ಹಿಸ್ ಗ್ರ್ಯಾಂಡ್ ಮದರ್ ವಾಸ್ ಅ ಜೀನಿಯಸ್ ಎಲಾಬೊರೇಟ್ ಅಂತ ಇದೆ. ಇದು ಗ್ರ್ಯಾಂಡ್ ಮಾ ಕ್ಲಮ್ಸೆಟ್ರಿ ಪದ್ಯದಿಂದ ಈ ಒಂದು ಪ್ರಶ್ನೆ. ಆಮೇಲೆ ಅಥವಾ ಎಂದು ಕೊಟ್ಟು ದ ಪೊಯೆಟ್ ವಿ ಕೆ ಗೋಕಾಕ್ಸ್ ವಿಷನ್ ಆಫ್ ಇಂಡಿಯಾ ಈಸ್ ಫುಲ್ ಆಫ್ ಹೋಪ್ ಡಿಸ್ಕ್ರೈಬ್, ಇದು ಸಾಂಗ್ ಆಫ್ ಇಂಡಿಯಾದಿಂದ. ಆಮೇಲೆ ಇದ್ರ ಚಾಯ್ಸ್ ಆಗಿ ನಿಮಗೆ ಹೌ ಡಸ್ ದ ಪ್ಲಾನೆಟ್ ಅರ್ತ್ ಪುಟ್ ಅಪ್ ವಿತ್ ಮ್ಯಾನ್ಸ್ ಗ್ರೀಡ್, ಇದು ಐ ಆಮ್ ದ ಲ್ಯಾಂಡ್ ಪೊಯಮ್. ಓಕೆ, ಇದಾದ ನಂತರ ಮೇನ್ ಕ್ವೆಶ್ಚನ್ ನಂಬರ್ 13 ಎಸ್ಸೆ ರೈಟಿಂಗ್ ಇದೆ. ಇದು 4 ಅಂಕದ ಪ್ರಶ್ನೆಯಾಗಿ ಕೇಳ್ತಾರೆ. ಎಸ್ಸೆ ರೈಟಿಂಗಲ್ಲಿ ತಮಗೆ 3 ಆಪ್ಷನ್ ಇರುತ್ತೆ, 3 ಎಸ್ಸೆಗಳನ್ನು ಕೊಟ್ಟಿರ್ತಾರೆ. ತಮ್ಗೆ ಯಾವುದು ಈಸಿ ಅನ್ನಿಸುತ್ತೆ ಅದನ್ನು ಮಾತ್ರ ಬರೀಬೋದು. ಸೊ ಇಲ್ಲಿ ನಮಗೆ ಕೊಟ್ಟಿದ್ದು ಯಾವುದು, ಡಿಸ್ಅಡ್ವಾಂಟೇಜಸ್ ಆಫ್ ಮೊಬೈಲ್ ಫೋನ್ಸ್ ಇದೆ, ವಾಟರ್ ಪೊಲ್ಯೂಷನ್ ಇದೆ, ಕ್ಲೀನ್ಲಿನೆಸ್ ಇದೆ. ಸೊ ನಾನಿಲ್ಲಿ ಒಂದು ಆನ್ಸರ್ ಆಗಿ ತಮಗೆ ಕೊಟ್ಟಿರ್ತೀನಿ. ಇಲ್ಲಿ ನಾನು ಗ್ರ್ಯಾಂಡ್ ಮಾ ಕ್ಲಮ್ಸೆಟ್ರಿ ಸಾರಾಂಶ ಪಟ್ಟಿದ್ದೀನಿ. ಇಲ್ಲಿ ವಾಟರ್ ಪೊಲ್ಯೂಷನ್ ಈ ಒಂದು ಎಸ್ಸೆ ಮಾತ್ರ ನಾನು ಡಿಸ್ಕ್ರೈಬ್ ಮಾಡಿದ್ದೀನಿ, ಯಾಕಂದರೆ 3 ಎಸ್ಸೆಗಳಲ್ಲಿ ಒಂದು ಮಾತ್ರ ಕೊಟ್ಟಿದ್ದೀನಿ. ಈಗಾಗಲೇ ನಾನು ಸುಮಾರು SSLC ಎಕ್ಸಾಮ್ಗಳಲ್ಲಿ ಕೇಳಬಹುದಾದ ಇಂಪಾರ್ಟೆಂಟ್ ಎಸ್ಸೆಗಳನ್ನು ಕೂಡ ಮಾಡಿದ್ದೀನಿ, ಅದರಲ್ಲಿ ಕೂಡ ಕಾಮೆಂಟ್ ಬಾಕ್ಸ್ ಆಗಿರ್ತೀನಿ. ಸೊ ಇಲ್ಲಿ ಕ್ಲಿಕ್ ಮಾಡಿ ಡೌನ್ ಮಾಡ್ಕೋಬೋದು, ಅದರಲ್ಲಿ ನಿಮಗೆ ಈ 3 ಎಸ್ಸೆಗಳ ನೋಟ್ಸ್ ಸಿಗುತ್ತೆ. ಇಲ್ಲಿ ವಾಟರ್ ಪೊಲ್ಯೂಷನ್ನ ಇಂಟ್ರಡಕ್ಷನ್, ಕಾಸ್ ಆಫ್ ವಾಟರ್ ಪೊಲ್ಯೂಷನ್ ಮತ್ತು ಎಫೆಕ್ಟ್ ಆಫ್ ವಾಟರ್ ಪೊಲ್ಯೂಷನ್ ಮತ್ತು ಕನ್ಕ್ಲೂಷನ್ 3 ಕೂಡ ಕೊಟ್ಟಿದ್ದೀನಿ. ಸೊ ಪ್ರಶ್ನೆ ಪತ್ರಿಕೆಯ ಕೊನೆಯ ಹಂತ ಮೇನ್ ಕ್ವೆಶ್ಚನ್ ನಂಬರ್ 14 ಲೆಟರ್ ರೈಟಿಂಗ್ ಇರುತ್ತೆ, 5 ಅಂಕದ ಪ್ರಶ್ನೆ. ಇಲ್ಲಿ ಲೆಟರ್ ತಮಗೆ 2 ಕೊಡ್ತಾರೆ, ಒಂದು ಪರ್ಸನಲ್ ಲೆಟರ್ ಇರುತ್ತೆ, ಇನ್ನೊಂದು ಆಫೀಸ್ ಲೆಟರ್. 2ರ ಮಧ್ಯೆ ಚಾಯ್ಸ್ ಇರುತ್ತೆ. ಸೊ ನಿಮಗೆ ಯಾವುದು ಈಸಿ ಅನಿಸುತ್ತೆ ಅದನ್ನು ಬರಿಬೋದು. ಇಲ್ಲಿ ಪರ್ಸನಲ್ ಲೆಟರ್ ಆಗಿ ಯಾವುದು ಕೇಳಿದ್ದಾರೆ ಅಂದರೆ ನಿಮ್ಮ ಬ್ರದರ್ಗೆ ಗಾಂಧಿ ಜಯಂತಿ ನಿಮ್ಮ ಶಾಲೆಯಲ್ಲಿ ಯಾವ ಥರ ಮಾಡಿರಿ ಅಂತ ಅದರ ಮಾಹಿತಿ ಕೊಟ್ಟು ನಿಮ್ಮ ಬ್ರದರ್ಗೆ ಪತ್ರ ಬರೀಬೇಕು, ಇದು ಪರ್ಸನಲ್. ಇದು ಆಫೀಸ್ ಲೆಟರ್ ಆಗಿ ಏನು ಕೇಳಿದರೆ ನಿಮ್ಮ ಏರಿಯಾದಲ್ಲಿ ಪಾರ್ಕ್ಗಳು ಕೊರತೆ ಇದೆ ಅಂತಕ್ಕಂಥ ಒಂದು ಪತ್ರಿಕೆಯಲ್ಲಿ ಆ ಒಂದು ಸುದ್ದಿಯನ್ನು ಪ್ರಕಟಿಸಬೇಕು. ಸೊ ಈ ಥರ 2 ಲೆಟರ್ ಕೇಳಿದ್ದಾರೆ. ನಾನು ಇಲ್ಲಿ ತಮಗೆ 1 ಲೆಟ್ರನ್ನು ಸಾಲ್ವ್ ಮಾಡಿದ್ದೀನಿ. ಯಾವುದಂದರೆ ಇದು ಆಫೀಸ್ ಲೆಟರ್ ಇದೆ. ಸೊ ಫ್ರಾಮ್ ನಿಖಿಲ್ ಗೌರ್ಮೆಂಟ್ ಹೈಸ್ಕೂಲ್ ಮಂಡ್ಯ 8/1/2024 ಟು ಎಡಿಟರ್ ಡೆಕ್ಕನ್ ಹೆರಾಲ್ಡ್ ಮಂಡ್ಯ, ರೆಸ್ಪೆಕ್ಟೆಡ್ ಸರ್, and subject application for more parks in our area. I am writing to highlight the pressing issue of the inadequate number of parks in our area. The shortage of green spaces affects our residents
well-being and quality of life. With a growing population, our city desperately needs more parks to provide entertaining opportunities, and I urge local authorities to prioritize this issue. Thanking you. Yours sincerely, ನಿಖಿಲ್. ಸೊ ಇಷ್ಟು ಈ ಇಡೀ ಪ್ರಶ್ನೆ ಪತ್ರಿಕೆನ ನಾವು ನೋಡ್ಕೊಂಡಿವಿ. ಇದು ನಾನು ಕೇವಲ ನಿಮಗೆ ಎಲ್ಲ ಎಕ್ಸ್ಪ್ಲೇನ್ ಮಾಡಿದ್ದು ಔಟ್ಲೈನ್ ಮಾತ್ರ. ಸೊ ಡೀಟೇಲ್ ಆಗಿ ಈ ಪ್ರಶ್ನೆ ಪತ್ರಿಕೆ ಮತ್ತು ಕೀ ಆನ್ಸರ್ ಡೌನ್ಲೋಡ್ ಮಾಡ್ಕೊಳ್ಳಿ. ಡೌನ್ಲೋಡ್ ಮಾಡ್ಕೊಂಡು ನಿಮ್ಮ ಎಕ್ಸಾಮ್ಗೆ ಪ್ರಿಪೇರ್ ಆದರೆ ಇದು ಎಲ್ಲ ಎಕ್ಸಾಮ್ಗೆ ಹೆಲ್ಪ್ ಆಗುತ್ತೆ. FF4 ಆಗಿರ್ಬೋದು, ಸಿರೀಸ್ ಎಕ್ಸಾಮ್ ಆಗಿರ್ಬೋದು, ಪ್ರಿಪ್ರೇಟರಿ ಎಕ್ಸಾಮ್ ಆಗಿರ್ಬೋದು, ಅಥವಾ ಆ್ಯನ್ಯುವಲ್ ಎಕ್ಸಾಮ್ ಆಗಿರ್ಬೋದು. ಸೊ ಇಷ್ಟು ಹೇಳ್ತಾ ಇವತ್ತಿನ ಕ್ಲಾಸನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್ ದ ವಿಡಿಯೋ. If you like the video, subscribe to our channel to get more videos. Thank you all.